ನಮಸ್ಕಾರ ಸ್ನೇಹಿತರೆ, ಜ್ಞಾನಸ್ವರೂಪಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, SLC ಪರೀಕ್ಷೆಗೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದ್ದು ಕೊನೆ ಕ್ಷಣದ ತಯಾರಿ. ಈ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಗೆ ಕೊನೆಯ ತಯಾರಿ ಯಾವ ರೀತಿಯಾಗಿರಬೇಕು ಅಂತಂದರೆ, ಮುಖ್ಯವಾಗಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನೀವು ಓದ್ಕೊಳ್ಬೇಕು. ಅದರ ಜೊತೆಗೆ ಆ ಕಂಠಪಾಠಕ್ಕಿರುವಂಥ ಪದ್ಯಗಳನ್ನು, ತದನಂತರ ಭಾವಾರ್ಥಕ್ಕಿರುವಂಥ ಭಾವಾರ್ಥಕ್ಕೆ ಇರತಕ್ಕಂತಹ ಪದ್ಯದ ಪ್ಯಾರಗಳನ್ನು ನೀವು ಓದ್ತಾ ಇರಬೇಕು. ನೀವು ಯಾವುದೇ ಅಂಕಗಳನ್ನು ಮಾರ್ಕ್ಸನ್ನು ಬಿಟ್ಟು ಬರುವಂಥ ಯೋಚನೆ ಮಾಡಬಾರ್ದು. ನಾವು ಹೇಳ್ತೀವಿ, ಈಗ ಕುರುಡುಗಣ್ಣಲ್ಲಿ ಮೆಳ್ಳಿಗಣ್ಣು ಶ್ರೇಷ್ಠ ಅಂತೇಳಿ. ನೀವು ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರುವುದಕ್ಕಿಂತ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಬರೆದು ಬರುವಂಥದ್ದು ಮುಖ್ಯವಾಗುತ್ತದೆ. ಯಾಕಂತಂದರೆ, ನೀವು ಭಾವಾರ್ಥ ಅಂತ ತೆಗೆದುಕೊಂಡಾಗ ನಿಮಗೆ ಭಾವಾರ್ಥ ಏನು ಗೊತ್ತಿಲ್ಲ ಅಂದರೂ ಸಹಿತ ಆ ಕೊಟ್ಟಿರ್ತಕ್ಕಂತಹ ಪಠ್ಯ ಏನಿರ್ತದೋ ಅದನ್ನೇ ಬರೆದು ಬಂದರೂ ಸಹಿತ 1 ಅಥವಾ 1 ಅಂಕ, 1.5 ಅಂಕ ನಿಮಗೆ ಸಿಗುವಂತಹ ಸಂಭವ ಇರುತ್ತದೆ. ಯಾಕಂದರೆ ನೀವು ಬಿಟ್ಟು ಬರೋದಕ್ಕಿಂತ ಅದು ಏನೈತೆ ಅದನ್ನೇ ಬರೆದು ಬಂತಂದರೆ 1 ಅಂಕ ಸಿಗುತ್ತೆ. ಅಂದರೆ ಬಿಟ್ಟು ಬಂದರೆ 3 ಅಂಕ ಹೋಗೋದಕ್ಕಿಂತ ಗೊತ್ತಿಲ್ಲ ಅಂದರೂ ಸಹಿತ ಏನೋ ಬರೆದು ಬಂದರೆ 1 ಅಂಕ ಸಿಗುವಂಥ ಸಂಭವನೀಯತೆ ಇರ್ತೈತಿ. ಹಾಗಾಗಿ ಯಾವುದೇ ಪ್ರಶ್ನೆಗಳನ್ನು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಪ್ರಶ್ನೆಯೂ ಸಹಿತ ನಿಮಗೇನು ಗೊತ್ತಿದೆಯೋ ಅಷ್ಟನ್ನು ಆನ್ಸರ್ ಮಾಡಿರಿ. ತದನಂತರ ಗಾದೆ ಮಾತು ವಿಸ್ತರಣೆ ಅದನ್ನ ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ತದನಂತರ ಪತ್ರಲೇಖನ ಬರೆಯದೇ ಇರಬೇಡ್ರಿ. ತದನಂತರ ಪ್ರಬಂಧ ಬರೆಯಿರಿ. ಪ್ರಬಂಧ ನಿಮಗೇನು ವಿಷಯ ಗೊತ್ತಿದೋ ಆ ಸ್ಟೆಪ್ಸ್ ಫಾಲೋ ಮಾಡಿತಂದರೆ ಆ ಸ್ಟೆಪ್ಸ್ಗೆ ನಿಮಗೆ 4 ಅಂಕ ಇರ್ತದೆ. ತದನಂತರ ನೀವು ಆ ಪ್ರಬಂಧ ಬರೆಯುವಾಗ ಬಳಸುವಂಥ ಭಾಷೆ ಶೈಲಿಗೆ 1 ಅಂಕ ಇರ್ತೈತಿ. ನೀವು ಸ್ಟೆಪ್ಸು ಫಾಲೋ ಮಾಡಿತಂದರೆ ನಿಮಗೆ ಪ್ರಬಂಧದಲ್ಲಿ 4 ಅಂಕ ಸಿಗುವಂಥ ಸಾಧ್ಯತೆ ಇರ್ತೈತಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ನೀವು ಪ್ರಬಂಧವನ್ನು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ತದನಂತರ ಕಂಠಪಾಠಕ್ಕಿರುವ ಪದ್ಯವನ್ನು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ತದನಂತರ ಗಾದೆ ಮಾತು ವಿಸ್ತರಿಸಿ ನಿಮ್ಗೆ ಎಷ್ಟು ಗೊತ್ತದೋ ಅಷ್ಟು ಬರೀರಿ. ಆನಂತರ ಪ್ಯಾಸೇಜ್ ರೈಟಿಂಗ್, ಕನ್ನಡದಾಗ ಏನಂತೀವಿ ಅದನ್ನು, ಒಟ್ಟು ಪ್ಯಾಸೇಜ್ ರೈಟಿಂಗ್ ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ತದನಂತರ ಪತ್ರಲೇಖನ ಅದು ಸ್ಟೆಪ್ಸ್ ಫಾಲೋ ಮಾಡಿತಂದ್ರೆ 3ರಿಂದ 4 ಅಂಕಗಳು ಸಿಗೋ ಚಾನ್ಸಸ್ ಇರ್ತೈತಿ. ಆನಂತರ ಸಂದರ್ಭ ಸಹಿತ ವಿವರಿಸಿ ಅಂತ ಬಂದಾಗ ನಿಮಗೆ ಏನು ಆ ಒಂದು ಪ್ರಶ್ನೆ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಸಹಿತ ಅದು ಯಾವ ಪಾಠದಲ್ಲಿ ಬರ್ತೈತಿ ಮತ್ತು ಅದರ ಕೃತಿಕಾರರು ಯಾರು ಅಂತ ಹೇಳಿ ಬರೆದ್ರಪ್ಪ ಅಂದ್ರೆ ಅದಕ್ಕೆ ನಿಮಗೆ 1ರಿಂದ 1.5 ಅಂಕ ಸಿಗುವಂಥ ಸಾಧ್ಯತೆ ಇರ್ತೈತಿ. ಹಾಗಾಗಿ ಯಾವುದೇ ಪ್ರಶ್ನೆಗಳನ್ನು ಸಹಿತ ನೀವು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಪ್ರಶ್ನೆಗಳಿಗೂ ಸಹಿತ ಉತ್ತರ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿರಿ. ನೋಡಿರಿ, ಮಾಡಲ್ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೀ ಆನ್ಸರ್ ಏನದವ ನೋಡಿರಿ. ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು ಅಂತಂದ್ರೆ ಸರಿಯಾದ ಉತ್ತರ ಅನುನಾಸಿಕಗಳಾಗಿರ್ತವೆ. ಮಾತಂತು ಪದವು ಈ ಸಂಧಿಗೆ ಸೇರಿದೆ ಅಂತಂದರೆ ಮಾತು ಅಧಿಕ್ ಅಂತು ಮಾತಂತು. ಇಲ್ಲಿ ಅನ್ನುವಂಥದ್ದು ಲೋಪವಾಗಿದೆ, ಹಾಗಾಗಿ ಲೋಪ ಸಂಧಿಯಾಗುತ್ತದೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯ ಅಂತೇಳಿ ಕರಿತೀವಿ. ಕ್ರಿಯಾಪದದ ಮೂಲ ರೂಪ ಧಾತು. ಲೋಕದೊಳ್ ಅಂತ ಬಂದಾಗ ಇದು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ, ಅದರಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಸರಿಯಾದ ಉತ್ತರ ಸಪ್ತಮಿ. ಮುಂಗೈ, ಕೈಯ ಅಧಿಕ್ ಮುಂದೆ, ಮುಂಗೈ ಅನ್ನುವಂಥದ್ದು ಅಂಶಿ ಸಮಾಸ ಸ್ನೇಹಿತರೆ. ನೋಡಿರಿ, ಸಂಬಂಧಿ ಪದ ಬರೆಯುವುದು ಬೀರ ಇದು ತದ್ಭವದ ರೂಪ ಕೇಳಿದರೆ ಹಾಗಾಗಿ ತಸ್ತಮ ತದ್ಭವ ಬೀರ ಆಗುತ್ತದೆ. ಕೊಡಲಿ ಕುಟಾರವಾಗುತ್ತದೆ, ಕುಟಾರ. ನದಿ ರೂಢನಾಮ, ವಿಜ್ಞಾನಿ ಅನ್ವರ್ತಕ ನಾಮ. ಬನ್ನಿ ಅನ್ನುವಂಥದ್ದು ದ್ವಿರಿಕ್ತಿ. ಆಲುಜೇನು ಅನ್ನುವಂಥದ್ದು ಜೋಡು ನುಡಿ.
ನೋಡಿರಿ, ನೋಟ ಅನ್ನುವಂಥದ್ದು ಕೃದಂತ ಭಾವನಾಮ. ಪೆರ್ಮೆ ಅಂದ್ರೆ ಹಿರಿಮೆ ಅಂತೇಳಿ ಅರ್ಥ ಕೊಡುತ್ತಾ. ಹಿರಿಮೆ ಅನ್ನುವಂಥದ್ದು ತದ್ದಿತಾಂತ ಭಾವನಾಮ. ನೋಡಿರಿ, ನಿಮಗೆ ಕೃದಾಂತ ಮತ್ತು ತದ್ದಿತಾಂತ ಇವೆರಡರ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತಾಗಿಲ್ಲಪ್ಪ ಅಂತಂದರೆ, ಕ್ರಿಯಾಪದ ಇತ್ತಂದ್ರೆ ಅದು ಕೃದಾಂತ ಭಾವನಾಮ ಆಗಿರುತ್ತೆ. ನಾಮಪದವಾಗಿತ್ತಂದ್ರೆ ಅದು ತದ್ದಿತಾಂತ ನಾಮ ಅಂದರೆ ನೋಡುವುದರ ಭಾವ ನೋಟ, ಆಡುವುದರ ಭಾವ ಆಟ, ಓಡುವುದರ ಭಾವ ಓಟ, ಇವೆಲ್ಲವೂ ಸಹಿತ ಕ್ರಿಯೆಯನ್ನು ಸೂಚಿಸ್ತವೆ. ಹಾಗಾಗಿ ಕೃದಾಂತ ಭಾವನಾಮಗಳಾಗಿರ್ತವೆ. ಈಗ ನೋಡಿರಿ, ಬಡತನದ ಭಾವ ಬಡತನ. ಈಗ ನಾವು ಏನು ಶ್ರೀಮಂತಿಕೆಯ ಭಾವ ಸಿರಿತನ ಅಥವಾ ಸಿರಿವಂತ, ಇವೆಲ್ಲವೂ ಸಹಿತ ಏನಪ್ಪ ಅಂತಂದರೆ ಅವು ತದ್ದಿತಾಂತ ಭಾವನಾಮಗಳಾಗಿರ್ತವೆ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಅಂಗಡಿಯ ಹೆಸರು ಉಲವರ್ಥ. ನೋಡು, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಅಲಗಲಿಯ ಗುರುತು ಉಳಿಯದಂತಾಯಿತು ಏಕೆ? ಅಲಗಲಿ ಮೇಲೆ ಬ್ರಿಟಿಷರು ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಅಲಗಲಿಯ ಗುರುತು ಉಳಿಯದಂತಾಯಿತು. ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ದ್ರೋಣಾಚಾರ್ಯರನ್ನು ಕುಂಭಸಂಭವ ಎಂದು ಕರೆಯಲಾಗಿದೆ. ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟ ಪೋರಿ ಮುಸಿರೆ ತಿಕ್ಕುತ್ತಿದ್ದಾಳೆ. ಇವು 1 ಅಂಕದ ಪ್ರಶ್ನೆಗಳನ್ನು ನೀವು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಯಾವುದೇ ಪ್ರಶ್ನೆಗಳನ್ನು ಬಿಟ್ಟು ಬರಬೇಡ್ರಿ. ನೋಡಿರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳು ಕೇಳ್ಯಾರ. ನೀವು ಈಗ ಆಲ್ರೆಡಿ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತೀರಿ. ಸೊ ಹಾಗಾಗಿ ಇನ್ನೊಂದು ಸತ್ಯ ನೋಡಿರಿ ಇಲ್ಲಿ ನಿಮಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಪ್ರಸಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. ನೋಡಿರಿ, ಈಗ ಛಂದಸ್ಸು ಒಂದೇ ಲೈನಲ್ಲಿ ಕೊಟ್ಟಿದ್ರಪ್ಪ ಅಂತಂದ್ರೆ ನೀವು ಏನು ಮಾಡಬೇಕು, ಅದು ಅಕ್ಷರಗಣ ಅಂತೇಳಿ ಕರಿತೀವಿ. 3 ಅಕ್ಷರಗಳಿಗೆ ಒಂದು ಗಣವನ್ನು ವಿಂಗಡಣೆ ಮಾಡಿ ನಿಮಗೆ ಗೊತ್ತಿರ್ತದೆ. ಅಂದರೆ ನಾವು ನಜೆ ಬಜೆ ಜಂಜರ, ಬರನ ಬಬ್ಬರ ಲಘು ಗುರು, ಈ ರೀತಿ ಬಂದಾಗ ಅದನ್ನು ಬರನ ಬಬ್ಬರ ಲಘು ಗುರು ಇತ್ತಂದ್ರೆ ಉತ್ಪಲ ಮಾಲ ವೃತ್ತ ಅಂತ ಕರಿತೀವಿ. ನಜೆ ಬಜೆ ಜಜರ ಅಂತಿತ್ತಂದ್ರೆ ಅದನ್ನು ನಾವು ಚಂಪಕ ಮಾಲ ವೃತ್ತ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ನೀವೇನು ಮಾಡಬೇಕಾಗುತ್ತೆ, ಗುರ್ತಿಸ್ಬೇಕಾಗುತ್ತದೆ ಸ್ನೇಹಿತರೆ. ನೋಡಿರಿ, ಮಾರಿ ಗೌತಣವಾಯಿತು ನಾಳಿನ ಭಾರತವು ರೂಪಕಲಂಕಾರ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ರೂಪಕಲಂಕಾರ ಮತ್ತು ಉಪಮಾಲಂಕಾರಗಳ ನಡುವಿನ ವ್ಯತ್ಯಾಸ. ಅಂತೆ, ಓಲ್, ಅಂದದಿ, ಈ ರೀತಿಯ ಪದಗಳು ವಾಕ್ಯದಲ್ಲಿತ್ತಂದ್ರೆ ಅದು ಉಪಮಾಲಂಕಾರವಾಗುತ್ತದೆ. ಈ ಅಂತೆ ಅನ್ನುವಂಥ ಪದ, ಅಂತೆ, ಅಂದದಿ, ಓಲ್, ಈ ರೀತಿಯ ಪದಗಳು ವಾಕ್ಯದಲ್ಲಿ ಇಲ್ಲಪ್ಪ ಅಂತಂದ್ರೆ ಅದು ರೂಪಕಲಂಕಾರವಾಗುತ್ತದೆ. ಗಾದೆ ಮಾತು ವಿಸ್ತರಿಸಿ ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ಸಂದರ್ಭದೊಡನೆ ಯಾವುದೇ ಪ್ರಶ್ನೆಗಳನ್ನು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಪದ್ಯ ಐತೆ ನೋಡಿರಿ. ಒಂದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನೋಡಿರಿ, ಪದ್ಯಗಳು ಎಷ್ಟು ಚಂದವಾಗಿದೆ. ಯಾವುದೇ ಪದ್ಯಗಳನ್ನು ನೀವು ಕಂಠಪಾಠಕ್ಕಿರುವಂಥ ಪದ್ಯಗಳನ್ನು ಮಿಸ್ ಮಾಡಬೇಡಿ. ಪ್ರತಿಯೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವರ್ಣಮಾಲೆಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾನೆ ಸ್ನೇಹಿತರೆ. ಹಾಗಾಗಿ ವರ್ಣಮಾಲೆ ಬಗ್ಗೆ ತಿಳಿದುಕೊಂಡು ಹೋಗಿ. ಕನ್ನಡದ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು, ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ಮಹಾಪ್ರಾಣ ಅಂತ ಹೇಳಿ ಕರಿತೀವಿ. ಮೊದಲನೇ ಮತ್ತು 3ನೇ ಅಕ್ಷರಗಳನ್ನು ಅಲ್ಪ ಪ್ರಾಣಗಳು ಅಂತೇಳಿ ಕರಿತೀವಿ. ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಮದ
ಅಧಿಕ್, ಉನ್ಮತ್ತ, ಮದೋನ್ಮತ್ತ ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ದರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತೇಳಿ ಕರಿತೀವಿ. ಹಾಗಾಗಿ ಸರಿಯಾದ ಉತ್ತರ ಸ್ವತಂತ್ರವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ನಾವು ಸಂಯೋಜಿತ ವಾಕ್ಯ ಅಂತೇಳಿ ಕರಿತೀವಿ. ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು. ಭವಿಷ್ಯತ್ ಕಾಲ ಉ ಅನ್ನುವಂಥದ್ದು ಭವಿಷ್ಯತ್ ಕಾಲ, ದ ಅನ್ನುವಂಥದ್ದು ಭೂತಕಾಲ, ಉತ್ತ ಅನ್ನುವಂಥದ್ದು ವರ್ತಮಾನ ಕಾಲ. ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥವಾಗಿರುತ್ತದೆ. ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಈ 7 ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು. ತದನಂತರ ಕಾರಕಾರ್ಥಗಳು ಸಹಿತ ನಿಮಗೆ ಗೊತ್ತಿರಬೇಕಾಗ್ತದೆ. ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ. ಕಳ್ ಅಧಿಕ್ ಕುಡಿದ, ಕಳ್ಗುಡಿದ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೋಡಿರಿ, ಸಂಬಂಧಿ ಪದ ಬರೆಯುವುದು ವಿದ್ಯಾಧರ, ಬಿಜ್ಜೋದರ. ನೋಡಿರಿ ಸ್ನೇಹಿತರೆ, 7ನೇ ಪ್ರಶ್ನೆ ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲೂ ತತ್ಸಮ ತದ್ಭವ ಇತ್ತು, ಇಲ್ಲಿಯೂ ಸಹಿತ ತತ್ಸಮ ತದ್ಭವ. ವೈಶಾಖ ಬೇಸಿಗೆ, ವಿದ್ವಾಂಸ ಅನ್ವರ್ಥಕ ನಾಮ, ಸಹದೇವ ಅಂಕಿತನಾಮ, ಉಳ ಉಪ್ಪಡಿ ಜೋಡು ನುಡಿ, ಬಟ್ಟ ಬಯಲು ದ್ವಿರುಕ್ತಿ. ಜಾಣತನ ತದ್ದಿತಾಂತ ಭಾವನಾಮ, ಚಂದ್ರನಂತೆ ತದ್ದಿತಾಂತ ಅವ್ಯಯ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ನೋಡಿ, ಎಣ್ಣೆ ತುಪ್ಪದ ಮಿಶ್ರಣ ಬೇಡೆಂದು ಹೇಳಿದವರು ನಯಸೇನ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಲಾಂಛನ ಕೀರ್ತಿ ಪುಸ್ತಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ಕೌಸಂಬಿಯ ಅರಸ ಯಾರು? ಅತಿಬಳ. ಕೌಸಂಬಿಯ ಅರಸ ಅತಿಬಳ. ಬೇಡರಿಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಬೇಡರಿಗೆ ಅಗಸಿಗೆ ಬಂದು ನಿಂತು ಏಬಲಕ್ ಸಾಹೇಬನು ಬುದ್ಧಿ ಮಾತನ್ನು ಹೇಳುತ್ತಾನೆ. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದನು. ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೂರ್ತ ಮಲಗಿದ್ದಾಳೆ. ನೋಡ್ರಿ, ಪದ್ಯ ಛಂದಸ್ಸಾಕ್ರಿ ಬಿಡಬೇಡ್ರಿ. ತದನಂತರ ಭೀಮ ದುರ್ಯೋಧರು ಮದಗಜಗಳಂತೆ ಹೋರಾಡಿದರು. ಗಳಂತೆ ಅಂತ್ಯ ಬಂತಂದ್ರೆ ಆಗಿರುತ್ತದೆ. ಯಾವುದೇ ಪ್ರಶ್ನೆಗಳನ್ನು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ 1 ವಾಕ್ಯದ ಅಂಕಗಳು. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ 7, ಹ್ರಸ್ವ ಸ್ವರಗಳ ಸಂಖ್ಯೆ 6, ಮತ್ತು ಅನುಸ್ವಾರಗಳ ಸಂಖ್ಯೆ 2 ಎಲ್ಲ ಗೊತ್ತಿರಬೇಕಾಗುತ್ತದೆ. ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಅತಿ, ಅಧಿಕ್, ಅವಸರ. ಅತ್ಯವಸರ ಅನ್ನುವಂಥದ್ದು ಎಣ್ ಸಂಧಿಗೆ ಉದಾಹರಣೆಯಾಗಿದೆ. ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸುವ ಲೇಖನ ಚಿಹ್ನೆ ಭಾವಸೂಚಕ. ನೋಡು ಧಾತುವಿನ ನಿಷೇಧಾರ್ಥಕ ರೂಪ ನೋಡಾನು ಅಥವಾ ನೋಡಾನು ಅನ್ನುವಂಥದ್ದು ಆಯ್ಕೆ ಇಲ್ಲದ ಕಾರಣ ನೋಡದು ಅನ್ನುವಂಥದ್ದು ಇಲ್ಲಿ ನಿಷೇಧಾರ್ಥಕವಾಗುತ್ತದೆ. ನೋಡಲಿ ಅನ್ನುವಂಥದ್ದು ವಿದ್ಯಾರ್ಥಕವಾಗಿದೆ. ನೋಡಿಯಾನು ಸಂಭವನಾರ್ಥಕವಾಗುತ್ತದೆ. ಆ ಪಂಚಮಿ ವಿಭಕ್ತಿಯ ಕಾರಕಾರ್ಥ ನೋಡಿರಿ, ಪಂಚಮಿ ಕಾರಕಾರ್ಥದ ಮೇಲೆ ಕೇಳಿದ್ರೆ ಮತ್ತೆ ಅಪದಾನ ಅನ್ನುವಂಥದ್ದು ಪಂಚಮಿ ವಿಭಕ್ತಿಯ ಕಾರಕ, ಸಂಪ್ರದಾನ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿಯ ಕಾರಕ, ಅಧಿಕರಣ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕವಾಗಿದೆ. ಕರಣಾರ್ಥ ಅನ್ನುವಂಥದ್ದು ತೃತೀಯ ವಿಭಕ್ತಿಯ ಕಾರಕಾರ್ಥವಾಗಿದೆ. ನೋಡಿರಿ, ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಸೇರಿದೆ. ಮುಕ್ಕಣ್ಣು ಅನ್ನುವಂಥದ್ದು ದ್ವಿಗು ಸಮಾಸ. 3 ಅಧಿಕ ಕಣ್ಣು, ಮುಕ್ಕಣ್ಣು ದ್ವಿಗು ಸಮಾಸ. ಒಂದು ವೇಳೆ ಮುಕ್ಕಣ್ಣ ಅಂತಿದ್ರೆ ಅದು ಬಹುರ್ವಿ ಸಮಾಸವಾಗ್ತಿತ್ತು. ನೋಡಿರಿ, ಸಂಬಂಧಿ ಪದ ಬರೆಯುವುದು ಕಲಶ ಅನ್ನುವಂಥದ್ದು ಕಳಶ, ವಂಶ ಅನ್ನುವಂಥದ್ದು ಬಂಚ,
ಯಾರು ಪ್ರಶ್ನಾರ್ಥಕ ಸರ್ವನಾಮ, ತಾನು ಅನ್ನುವಂಥದ್ದು ಆತ್ಮಾರ್ಥಕ ಸರ್ವನಾಮ. ಸತಿಪತಿ ಜೋಡು ನುಡಿ, ತುತ್ತ ತುದಿ ದುರುಕ್ತಿ. ನೋಡಿರಿ, ಬರೆದ ಕೃದಂತ ನಾಮ, ಬರೆದು ಕೃದಂತವ್ಯಯ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ನೋಡಿರಿ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕಿರ್ದಿ ಪುಸ್ತಕ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಲಂಡನ್ ನಗರದಲ್ಲಿ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗರ್ ಸ್ಕ್ವೇರ್. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಭಾವಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. ಕುಂಪನಿ ಸರ್ಕಾರದ ಹೊರಡಿಸಿದ ಆದೇಶ ಯಾವುದು? ಕುಂಪನಿ ಸರ್ಕಾರ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ದ್ರೋಣನು ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು. ಪುಟ್ಟಪೂರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಗೂರುತ್ತಾ ಮಲಗಿದ್ದಾಳೆ. ನೋಡಿರಿ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಅನ್ನುವಂಥದ್ದು ಕೇಳ್ಯಾರ. ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಮಾಡಲ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ 4 1 ಅಂಕದ ಪ್ರಶ್ನೆಗಳು ನೋಡಿರಿ. ವರ್ಣಮಾಲೆಯಲ್ಲಿರುವ ಯೋಗವಾಗಳ ಸಂಖ್ಯೆ ಆಗಲೇ ಕಳೆದ ತರಗತಿಯಲ್ಲಿ ಹೇಳಿದಾಗೆ 2. ಇಲ್ಲಿ ಹ್ರಸ್ವ ಸ್ವರಗಳ ಸಂಖ್ಯೆ 6. ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉನ್ಮಾದ, ಉತ್ ಅಧಿಕ್ ಮಾದ, ಉನ್ಮಾದ ಅನ್ನುವಂಥದ್ದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿರಿ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಚಿಹ್ನೆ ವಿವರಣಾತ್ಮಕ ಚಿಹ್ನೆ. ಅಲ್ಪ ವಿರಾಮ ಬಳಸುವಂಥದ್ದು ಒಂದು ಪದದ ನಂತರ ಅಲ್ಪ ವಿರಾಮ ಬಳಸ್ತೀವಿ. ಆವರಣ, ಒಂದು ಪದಕ್ಕೆ ಸಮಾನಾರ್ಥಕ ಪದ ಹೇಳುವಾಗ ಆವರಣ ಚಿಹ್ನೆ ಬಳಸ್ತೀವಿ. ವರ್ತಮಾನ ಕಾಲದ ಸೂಚಕ ಪ್ರತ್ಯಯವಿದೆ. ವರ್ತಮಾನ ಕಾಲದ್ದು ಉತ್ತ, ಭವಿಷ್ಯತ್ ಕಾಲದ್ದು ಹೂವ, ಭೂತಕಾಲದ್ದು ದ. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಷಷ್ಠಿ ಕೇಳ್ಯಾರ ನೋಡಿರಿ. ಅಧಿಕರಣ ಕರಣಾರ್ಥ ಇದು ತೃತೀಯ. ಸಂಬಂಧ ಅನ್ನುವಂಥದ್ದು ಷಷ್ಠಿ. ಕರ್ಮಾರ್ಥ ಅನ್ನುವಂಥದ್ದು ಪ್ರಥಮ ವಿಭಕ್ತಿಯ ಕಾರಕಾರ್ಥ. ಮುರಾರಿ ಪದವು ಈ ಸಮಾಸಕ್ಕೆ ಸೇರಿದೆ. ಮೂರು ಅಧಿಕ್ ಅರಿ ಮುರಾರಿ ಅನ್ನುವಂಥದ್ದು ಬಹುರ್ವಿ ಸಮಾಸ. ಸಂಬಂಧಿ ಪದ ಬರೆಯುವುದು. ದ್ಯೂತ ಅನ್ನುವಂಥದ್ದು ಜೂಜು. ಚೀರ ಅಂತಂದರೆ ಸೀರೆ. ಲಕ್ಷ್ಮಣ ಅಂಕಿತನಾಮ, ಪರ್ವತ ರೂಢನಾಮ. ರೊಯ್ಯನೆ ಅನುಕರಣ ವ್ಯಯ. ತರುವಾಯ ಅನ್ನುವಂಥದ್ದು ಸಾಮಾನ್ಯಾರ್ಥಕ ವ್ಯಯ. ನೋಡಿರಿ, ಕನ್ನಡಿಗ ತದ್ದಿತಾಂತ ತದ್ದಿತಾಂತ ನಾಮ. ಶಾಲೆಯವರೆಗೆ ಅನ್ನುವಂಥದ್ದು ತದ್ದಿತಾಂತ ಅವ್ಯಯ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಪ್ರಾಣಿಗಳು ಚಲನವಲನ, ಆಹಾರ ವಿಷಯಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುತ್ತವೆ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಮೂರನೇ ಎಡ್ವರ್ಡನು ಸ್ಕಾಟ್ಲೆಂಡಿನಿಂದ ತಂದ ಶಿಲೆಯ ಹೆಸರೇನು? ಸ್ಟೋನ್ ಆಫ್ ಸ್ಕೋನ್. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ. ಅಲಗಲಿಯ ಬೇಡರು ಯಾರ ಕಪಾಳಕ್ಕೆ ಒಡೆದು ನೆಲಕ್ಕೆ ಉರುಳಿಸಿದರು? ಅಲಗಲಿಯ ಬೇಡರು ಕಾರಕೂನನ ಕಪಾಳಕ್ಕೆ ಒಡೆದು ನೆಲಕ್ಕೆ ಉರುಳಿಸಿದರು. ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು? ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದನು. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈದುಂಬಿ ಬೆಳೆದು ನಿಂತಿವೆ. ನೋಡಿ, 3 ಅಂಕದ ಪ್ರಶ್ನೆಗಳು. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನಂತ ಐತಿ? ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯ ಕುರಿತು ಬರೆಯಿರಿ. ನೋಡಿರಿ, ಹಲವಾರು ಪ್ರಶ್ನೆಗಳು ಇದ್ದಾವೆ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಐತಿ?
ನೋಡಿರಿ, ಪ್ರಸಾರ ಹಾಕಿ ಗಣ ವಿಂಗಡಿಸುವಂಥದ್ದು, ಉತ್ಪಲ ಮಾಲ ವೃತ್ತ, ಈ ರೀತಿ ಒಂದೇ ಒಂದು ಲೈನನ್ನು ಒಂದೇ ಒಂದು ಸಾಲನ್ನು ಕೊಟ್ಟಿದ್ದಾಗ ಅದು ಖಂಡಿತವಾಗಿಯೂ ಅಕ್ಷರಗಣದಲ್ಲಿ ಇರುತ್ತದೆ. ಆ ಅಕ್ಷರಗಣವನ್ನು ಮೂರು ಅಕ್ಷರಗಳಿಗೆ ಒಂದೊಂದು ಗಣವಾಗಿ ವಿಂಗಡಿಸಿದಾಗ ತದನಂತರ ನಿಮಗೆ ಪ್ರಸಾರ ಹಾಕಿದಾಗ ನಿಮಗೆ ಗೊತ್ತಾಗುತ್ತದು ಯಾವ ವೃತ್ತ ಅಂತೇಳಿ ಬರಿಬೇಕಾಗ್ತದೆ. ನೋಡಿರಿ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಇದು ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ. ಗಾದೆ ಮಾತು ವಿಸ್ತರಿಸಿ ಬರೆಯಿರಿ, ಅದನ್ನು ಬರಲೇಬೇಕು. ಎಲ್ಲರಿಗೂ ಸಹಿತ ಶುಭವಾಗಲಿ. ಪರೀಕ್ಷೆ ಅನ್ನುವಂಥ ಭಯಬೇಡ, ನಾಳೆಗೆ ಆರಾಮವಾಗಿ ಎಲ್ಲರೂ ಸಹಿತ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿ ಎಂದು ಆಶಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.